ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಬಂದು ಕೊನೆ ಆಷಾಢ ಶುಕ್ರವಾರದ ವಿಡಿಯೋ ಆಗಿರುತ್ತೆ. ಒಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದ್ದೆ. ಬನ್ನಿ ವಿಡಿಯೋ ಹೇಗಿರುತ್ತೆ ಏನು ಎತ್ತ ಅಂತ ನೋಡುವ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಶುರು ಮಾಡೋಣ ಆಯಿತಾ. ಇವತ್ತು ಶುಕ್ರವಾರ ಒಂದು ವಿಶೇಷವಾಗಿ ರಂಗೋಲಿನ ಬಿಟ್ಟು ವಿಶೇಷವಾಗಿ ಅಲಂಕಾರ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ. ದೇವ್ರ ನೈವೇದ್ಯಕ್ಕೆ ಬಾಳೆಹಣ್ಣು ಅಷ್ಟೇ ಇಟ್ಟಿದ್ದು. ನಾನು ಜಾಸ್ತಿ ಕಾಯೆಲ್ಲನೂ ಇಡೋಕ್ಕೆ ಹೋಗಲ್ಲ, ಏನಕ್ಕಂದರೆ ನಾನು ಕಾಯಿ ಜಾಸ್ತಿ ಯೂಸು ಮಾಡಲ್ಲ. ಅವಶ್ಯಕತೆ ಇದೆ ಊಟಕ್ಕೆ ಅಡುಗೆಗೆ ಅಂತ ಅಂದರೆ ಮಾತ್ರ ಕಾಯಿ ಹೊಡೆದಿರ್ತೀನಿ, ಇಲ್ಲಾಂದರೆ ಸಿಂಪಲಾಗಿ ರೀತಿ ಮಾಡ್ತೀನಿ. ಯಾವುದನ್ನು ವೇಸ್ಟ್ ಮಾಡೋಕ್ಕೆ ನಂಗೆ ಅಷ್ಟು ಇಷ್ಟನೇ ಆಗೋದಿಲ್ಲ. ಅದಕ್ಕೋಸ್ಕರ ಇದಿಷ್ಟು ನಮ್ಮನೆ ಪೂಜೆ ಆದರೆ ಇನ್ನು ದೇವಸ್ಥಾನಗಳಿಗೆ ಹೋಗಿ ದೇವ್ರ ದರ್ಶನ ಮಾಡುವ ಬನ್ನಿ. ನಮ್ಮನ್ನ ನೋಡಿ ಮಲ್ಲಿಗೆ ಹೂವು ಹಾಕ್ಕೊಂಡು ಈಗ ಮದುವೆ ಆಗಿರೋ ಹುಡುಗಿ ಥರ ಸೀರೆ ಹಾಕ್ಕೊಂಡು ಈಗ ಮದುವೆ ಆಗಿರೋ ಸೀರೆ ಹಾಕೊಳ್ಳೋದು. ಎಸ್, ಇದು ಯಾವ ಸೀರೆ ಗೊತ್ತಾ ನಿಮಗೆ? ನೆನಪಿರೋದ? ನಾನು ಡಿಗ್ರಿ ಓದುವಾಗ ಕಾಲೇಜಲ್ಲಿ ತೊಗೊಂಡಿದ್ದು. ಸ್ಯಾರಿ ಡೇ ಮಾಡ್ತಾರೆ, ಅದೆಲ್ಲ ನಿಮಗೆಲ್ಲ ಗೊತ್ತಿಲ್ಲ ಬಿಡು. ಸ್ಯಾರಿ ಡೇಗೆ ತೊಗೊಂಡಿರೋ ಸೀರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀನಿ. ಹೂವು ಯಾರು ತಂದು ಕೊಟ್ಟಿದ್ದು? ದೀಪ್ತಿ ಟೀ ಕೂಡ ಇಲ್ವಲ್ಲ? ಸೀರೆ ನಾನೇ ಸೆಲೆಕ್ಟ್ ಮಾಡಿದ್ದಲ್ವಾ? ನಾನು ಕಾಲೇಜ್ ಹೋಗಿ ಇವಳು ಸೆಲೆಕ್ಟ್ ಮಾಡಿದ್ದಂತೆ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಅವಳು ನಾನೀಗ ಪರ್ಸ್ನಲ್ ಅಸಿಸ್ಟೆಂಟ್ ಇದ್ದಂಗೆ ವಿಡಿಯೋಗಷ್ಟೇ. ನನಗೆ ಪೇಮೆಂಟ್ ಮಾಡ್ತಾರೆ ಈ ಮಂತ್ ಎಂಡಲ್ಲಿ. ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪೋ ಕರ್ಕೊಂಡೋಗಿ ತಿನ್ಸ್ಕೊಂಡಿದ್ದೀನಿ ಚೆನ್ನಾಗಿ. ಒಂದು ಪ್ಲೇಟ್ ಕೊಡಿಸ್ಬಿಟ್ರೆ ಸಾಕಾ? ಹೋಗೋಣ, ಟೈಮ್ ಆಯ್ತದೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನಮ್ಮೂರ ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಬರುವ ಆಯಿತಾ. ಇನ್ನು ನನ್ನ ಮಗಳು ಇರೋದ್ರಿಂದ ವಿಡಿಯೋಗೂ ಅಷ್ಟೇ, ಕರ್ಕೊಂಡು ಹೋಗೋಕ್ಕೂ ಅಷ್ಟೇ ಅವಳು ಇರ್ತಾಳೆ. ಸೊ ಅವಳಿದ್ರೆ ಒಂಥರ ಆರಾಮ್, ಅವಳ ಜೊತೆಲಿ ಹೋಗೋದು ಬರೋದು ಅಂದರೆ ಒಂಥರ ಖುಷಿ ಇರುತ್ತೆ. ಈಗ ಮೊದಲಿಗೆ ನಮ್ಮವರ ದೇವತೆ ಅಂತಲೇ ಹೇಳ್ಬೋದು, ತಾಯಿ ತೋಪಮ್ಮ ದೇವಿ ದರ್ಶನ ಮಾಡ್ಕೊಂಬರೋಣ. ಎಷ್ಟು ರಶ್ ಇತ್ತು ಅಂದರೆ ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಈ ಸಲ ಪೊಲೀಸ್ ವ್ಯವಸ್ಥೆ ಎಲ್ಲ ಇತ್ತು. ಆ್ಯಕ್ಚುಲಿ ಇದು ಈ ರೀತಿ ಜಾತ್ರೆ ಟೈಮಲ್ಲಿ ಇರ್ತದೆ, ಅದೇ ಥರನೇ ಇದ್ದರು. ಇನ್ನು ನಾನು ಇವತ್ತು ಬೆಲ್ಲದ ದೀಪ ಹಚ್ತಾ ಇದ್ದೆ, ಅದಕ್ಕೆ ಕ್ಯೂ ನಿಂತಿದ್ದೆ. ನನ್ನ ಮಗಳನ್ನ ಫಸ್ಟು ಕ್ಯೂ ನಿಲ್ಲಿಸಿದ್ದೆ, ನೀನು ನಿಂತಿರು ನಾನು ರೆಡಿ ಮಾಡೋವ್ರಿಗೆ ಅಂತ. ಆಮೇಲೆ ಬಂದು ನಾನು ನಿಂತ್ಕೊಂಡೆ ಆಯಿತಾ. ಒಂಥರ ಚೆನ್ನಾಗಿತ್ತು ಈ ರೀತಿ ಎಲ್ಲ ನಿಂತ್ಕೊಳ್ಳೋಕ್ಕೆ. ಆ್ಯಂಡ್ ದೇವ್ರ ದರ್ಶನಕ್ಕೆ ಯಾವಾಗಲೂ ಕ್ಯೂನಲ್ಲಿ ನಿಂತು ಹೋಗಬೇಕು ಅಂತಾರೆ, ಆಗ ತುಂಬ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಅಲಂಕಾರ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಕೆಲವರಂತೂ ಬೆಳಗ್ಗೆ ಬಂದು ದೀಪಗಳೆಲ್ಲ ಹಚ್ಚಿ ಹೋಗಿದ್ದರು. ಇದ್ರ ಜೊತೆಗೆ ನಾನು ಕ್ಯೂನಲ್ಲಿ ನಿಂತಿದ್ದಾಗ ನೋಡಿ ಪಾಪು ನನಗೆ ಎಷ್ಟು ಟಾರ್ಚರ್ ಕೊಡ್ತಿತ್ತು ಹಿಂದೆಯಿಂದ ಅಂದರೆ, ಅದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೆ. ಯಾಕೋ ಹಿಂಗೆ ಹಿಂಸೆ ಕೊಡ್ತಿದ್ಯಾ, ಬಾ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಹೋಗೋಣ ಅಂದ್ಕೊಂಡು ನನಗೆ ಒಂದು ಗ್ಲಿಮ್ಸ್ ತೊಗೊಂಡೆ ಅಷ್ಟೇ. ಇನ್ನು ಒಳಗಡೆ ಅಲಂಕಾರ ಎಲ್ಲ ಅಂತೂ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನೋಡೋಕೆ ಎರಡು ಕಣ್ಣು ಸಾಲದು ಅಂತಾರಲ್ಲ ಆ ರೀತಿ ಇತ್ತು. ಸಕ್ಕತ್ತಾಗಿತ್ತು ಅಲಂಕಾರ ಅಂತೂ. ಕಣ್ಣು ಮನ ಸೆಳೆಯೋದು ಅಂತಾರಲ್ಲ ಆ ಲೆವೆಲ್ಗೆ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ದೇವ್ರು ನೋಡಲಿಕ್ಕೆ ನಾವು ಬೆಟ್ಟಕ್ಕೆ ಹೋಗಬೇಕಿಲ್ಲ, ನಮ್ಮೂರಲ್ಲಿರೋ ದೇವ್ರುಗಳು ಈ ಥರ ಅಲಂಕಾರ ಮಾಡ್ತಾರಲ್ಲ ಅದನ್ನೇ ನೋಡ್ಬೋದು ಅಂತ ಹೇಳ್ತೀನಿ. ದೇವಿಗೂ ಅಷ್ಟೇ 2 ಮೊಗ್ಗಿನ ಜಡೆ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಇನ್ನು ಈ ವಿಗ್ರಹಗಳಿಗೆಲ್ಲ ಅಷ್ಟೇ ಅಲಂಕಾರ ಚೆನ್ನಾಗಿತ್ತು. ಬಟ್ ಅವಜ್ಜಿ ಅಲ್ಲಲ್ಲೇ ಕ್ಲೀನ್ ಮಾಡಿಬಿಡ್ತಾಯಿದ್ರು, ಜಾಸ್ತಿ ಆದರೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ. ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು. ಆಷಾಢ ಶುಕ್ರವಾರ ಅಂದ್ರೇ ಆ ಥರ, ಆಷಾಢ ಮಾಸ ಅಂದ್ರೇ ಆ ಥರ ತುಂಬ ಚೆನ್ನಾಗಿರುತ್ತೆ. ಒಂದು ತಿಂಗಳ ಪೂರ್ತಿ ಅಷ್ಟು ದೇವರ ಭಕ್ತಿ ಭಾವ ಎಲ್ಲ ಕಡೆ ತುಂಬಿ ತುಳ್ಕೊ ಇರುತ್ತೆ. ನೆಕ್ಸ್ಟ್ ಶ್ರಾವಣ ಮಾಸದಲ್ಲೂ ಅಷ್ಟೇ, ಅವಾಗೆಲ್ಲ ಹಬ್ಬಗಳ ಸಾಲು, ಅದು ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂದರೆ ದೀಪ ಹಚ್ಚಿದ್ನಲ್ಲ, ದೇವರಿಗೆಲ್ಲ ಆರತಿ ಮಾಡಿ ಮತ್ತೆ ಹೊರಗಡೆ ಬಂದು ಇನ್ನೊಂದು ಸಲ ಆರತಿ ಮಾಡಿ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾಯಿದ್ದೀನಿ. ಇದೆಲ್ಲ ಸಡನ್ ಪ್ಲ್ಯಾನಿಂಗ್ ಮಾಡಬೇಕು ಅನ್ಕೋತೀನಿ, ಮಾಡ್ತೀನಿ. ಒಂದ್ಸಲ ನಿಂಬೆಹಣ್ಣು ದೀಪ ಹಚ್ಚಿದ್ದೆ, ಇವಾಗ ಬೆಲ್ಲದ ದೀಪ ಹಚ್ಚಿದ್ದೀನಿ. ಆವಾಗ ಏನು ಮಾಡ್ತೀನಿ ಅಂದರೆ ನಾನು ತೊಗೊಂಡೋಗಿರೋದನ್ನು ಒಂದು ಅಡಿಕೆ ಎಲೆಗೆ ಇಟ್ಬಿಟ್ಟು ಸ್ಟೀಲ್ದಲ್ಲಿ ಇಟ್ಕೊಂಡು ಪೂಜೆ ಮುಗಿಸ್ದೆ. ಅಡಿಕೆ ಎಲೆ ನಿಮ್ಮದು ಬೆಲ್ಲ ಮತ್ತು ಹೂವೆಲ್ಲ ಇಟ್ಬಿಟ್ಟು, ಅಕ್ಕಿ ಅಂತೂ ತುಂಬ ಚೆನ್ನಾಗಿತ್ತು. ಯಾರೋ ಇನ್ನೊಬ್ಬರು ಪ್ಲೇಟಲ್ಲೂ ಅಕ್ಕಿ ಅಷ್ಟೇ ಚೆನ್ನಾಗಿತ್ತು, ಅಲ್ಲಿಗೆ ಹಾಕ್ತೆ. ಆ್ಯಕ್ಚುಲಿ ಬಕೆಟ್ಗೆ ಹಾಕಬೇಕಿತ್ತು, ಅವ್ರು ಅಜ್ಜಿ ಬಕೆಟ್ ಇಟ್ಕೊಂಡು ಓಡಾಡ್ತಾಯಿದ್ರು, ಅವರಿಂದ ಏನು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಹಾಕಿದ್ದೀನಿ. ಇಷ್ಟು ಪೂಜೆ ಈ ದೇವಸ್ಥಾನದಲ್ಲಿ ಆಯಿತು. ಇದಾದಮೇಲೆ ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತೀನಿ. ಹೋಗೋ ಬನ್ನಿ ನೋಡಿ. ನನ್ನ ಪೂಜೆ ಆಗಿ ಮುಗಿಸ್ಕೊಂಡು ಬಂದಿದ್ರು ಇಷ್ಟು ಜನ ಇದ್ದರು, ಸಖತ್ತು ಕ್ಯೂ ಇತ್ತು. ಒಂಥರ ಖುಷಿ ಆಗುತ್ತೆ, ನಮ್ಮ ದೇವರು ಈ ರೀತಿ ಫೇಮಸ್ ಆಗೋದು, ಇಷ್ಟೊಂದು ಭಕ್ತರು ಬರೋದೆಲ್ಲ ಖುಷಿ ಅನಿಸುತ್ತೆ. ಇನ್ನು ಈ ದೇವಸ್ಥಾನ ಆದಮೇಲೆ ನಾನು ಬಂದಿದ್ದು ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ. ಇಲ್ಲೂ ಅಷ್ಟೇ ತುಂಬಾ ರಶ್ ಇತ್ತು. ಎಷ್ಟು ಜನ ಇದ್ದರು ಅಂದರೆ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ನಾನು ಆಮೇಲೆ ಇನ್ನೊಂದು ಸಲ ವೀಡಿಯೋ ಮಾಡಿದ್ದೀನಿ, ದೇವ್ರನ್ನ ನಿಮಗೆ ತೋರಿಸ್ಬೇಕು, ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ. ಇನ್ನು ಅಲ್ಲೊಬ್ಬರಿಗೆ ದೇವ್ರು ಬಂತು ಅಂತ ಈ ರೀತಿ ದೇವ್ರು ಬಂದಿತ್ತು. ಸೊ ಅದನ್ನು ಒಂಚೂರು ಹಂಗೆ ವೀಡಿಯೋ ಮಾಡ್ಕೊಂಡೆ, ಫುಲ್ ಮಾಡ್ಕೊಳಕ್ಕೆ ಕಾಣಿಸ್ತಿಲ್ಲ ಅವರು. ಬಟ್ ಬರುತ್ತೆ ಅಂತಾರೆ ಈ ಥರ ಶಕ್ತಿ ದೇವತೆ ಎಲ್ಲ ಇರುವಾಗ, ಅಂಥ ಕಡೆ ಒಬ್ಬೊಬ್ರಿಗೆ ಈ ಥರ ಆಗುತ್ತೆ ಅಂತಾರೆ. ಅವರವರ ನಂಬಿಕೆಗೆ ಬಿಟ್ಟಿದ್ದು ಅಷ್ಟೇ. ಅಲ್ಲಿ
ಪೂಜೆ ಎಲ್ಲ ಆದಮೇಲೆ ಹೆಣ್ಮಕ್ಳಿಗೆ ಈ ರೀತಿ ಮಡ್ಲಕ್ಕಿ ಕೊಡ್ತಾರೆ. ಚೆನ್ನಾಗಿರುತ್ತೆ. ಇದನ್ನು ಈಸ್ಕೊಳ್ಳೋಕ್ಕೆ ಸೆರಗ್ಗೆ ಹಾಕ್ಕೊಂಡು ಈಸ್ಕೊಳ್ಳೋ ಅಂತ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಈ ರೀತಿ ಎಲ್ಲ ಕೊಡ್ತಾರೆ. ನೆಕ್ಸ್ಟು ದೇವ್ರ ಸುತ್ತ ಪ್ರದಕ್ಷಿಣೆ ಹಾಕೋಕ್ಕೆ ಅಷ್ಟು ರಶ್ ಇತ್ತು. ಇನ್ನು ಅರಿಶಿನ ಕುಂಕುಮ ಬಳೆ ಪ್ರತಿಯೊಂದು ಕೊಡ್ತಾರೆ ಈ ದೇವಸ್ಥಾನದಲ್ಲಿ. ಇದು ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲೇ ಇರೋದ್ರಿಂದ ನಮ್ಮನೆಯವ್ರು ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ, ಹೋಗು ಅಲ್ಲಿಗೆ ಅಂದ್ಕೊಂಡು. ಇನ್ನು ಇಲ್ಲಿ ಅಲಂಕಾರ ಮಾಡಿದಾರಲ್ಲ 9 ಸೀರೆಗಳಲ್ಲಿ ಅಲಂಕಾರ ಮಾಡಿದಾರಂತೆ. ಹೇಳ್ತಾ ಇದ್ರು ಅವರು. ತುಂಬ ಚೆನ್ನಾಗಿತ್ತು, ನೋಡಿ ಖುಷಿ ಆಯಿತು. ಈ ಥರ ಪೇಷನ್ಸಿಂದ ಅಲಂಕಾರ ಮಾಡ್ತಾರಲ್ವ, ಅದನ್ನೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟು ದೇವ್ರ ಪ್ರಸಾದ ಎಲ್ಲ ಜಾಸ್ತಿನೇ ಮಾಡಿಸಿದ್ರು ಈ ಸಲ. ನಾವು ಪ್ರಸಾದ ಈಸ್ಕೊಂಡು ನಾನು ಈಸ್ಕೊಂಡು ಬಂದಮೇಲೆ ನೆಕ್ಸ್ಟು ನನ್ನ ಮಗಳು ಇಸ್ಕೊಬರ್ತೀನಿ ಅಂತ ಹೋದ್ಲು. ನಾನು ಆ್ಯಕ್ಚುಲಿ ಉಪವಾಸ ಇದ್ದೆ. 2 ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಯೋವರೆಗೆ ಏನೂ ತಿನ್ನಬಾರ್ದು ಅಂದ್ಬಿಟ್ಟು ಉಪವಾಸ ಇದ್ದೆ. ಇನ್ನೂ ಕ್ಯೂ ಅಷ್ಟಿತ್ತು. ನನ್ನ ಮಗಳನ್ನ ಕಳಿಸಿದ್ದೆ, ಹೋಗಿ ನೀನು ಇಸ್ಕೊಂಬರೋಗು ಅಂದ್ಬಿಟ್ಟು. ಅವಳು ದೇವಸ್ಥಾನಕ್ಕೆ ಏನು ಬರ್ತಿರ್ಲಿಲ್ಲ, ಪ್ರಸಾದಕ್ಕೆ ಅಂತ ಹೋಗಿದ್ಲು. ಇಸ್ಕೊಂಡು ಬಂದು ನೋಡಿ ನಮ್ಮ ಮನೆ ಹತ್ರನೂ ಕೂಡ ಈ ಥರ ಕೂತ್ಕೊಂಡು ನಿಂತ್ಕೊಂಡು ತಿಂತಾಯಿದ್ರು. ಬಟ್ ಅಲ್ಲಿ ಕಲ್ ಮೇಲೆಲ್ಲ ಕೂತ್ಕೊಂಡಾಗ ಅವ್ರು ತಿಂದಮೇಲೆ ಪ್ಲೇಟ್ಸ್ ಎಲ್ಲ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಬೇಕು. ಬಟ್ ಕೆಲವರು ಹಾಕಿರಲಿಲ್ಲ, ಅದೊಂದು ಬೇಜಾರಾಯ್ತು ಅಷ್ಟೇ. ಇನ್ನು ನಮ್ಮ ಬಿಲ್ಡಿಂಗ್ ವರ್ಕ್ ಆ್ಯಸ್ ಯೂಶ್ವಲ್ ನಡೀತಾ ಇತ್ತು, ಕೆಲಸ ಮಾಡ್ತಾಯಿದ್ರು. ಅದು ನನಗೆ ಒಂಚೂರು ವೀಡಿಯೋ ಮಾಡಿಕೊಂಡು ಮೇಲೆ ಹೋಗಿ ಬರೋಣ ಅಂತ ಹೋದ್ವಿ. ಯಾಕಂದರೆ ಅವತ್ತು RCC ಆದಾಗ ಮೇಲ್ಗಡೆ ಹೋಗಲೇ ಇಲ್ಲ, ಸಖತ್ ಸ್ಟ್ರೈನ್ ಆದಂಗೆ ಆಗ್ಬಿಟ್ಟಿದ್ದು. ವಾಪಸ್ಸೇ ಬಂದುಬಿಟ್ಟೆ. ಆಮೇಲೆ ಅಂದ್ಕೊಂಡೆ ಅಯ್ಯೋ ಮೇಲೆ ಹೋಗಿ ನೋಡಲಿಲ್ವಲ್ಲ ಅಂದ್ಬಿಟ್ಟು ಅದಕ್ಕೆ ಇವತ್ತು ಬಂದಿದ್ದೀವಿ. ನಮ್ಮ ಮನೆಯವ್ರು ಬಂದು ನೀರೆಲ್ಲ ತುಂಬಿಸಿ ಎಲ್ಲ ನೀರು ಕೆಲಸ ಎಲ್ಲ ಮುಗಿಸಿದ್ರು ಅವರು. ಅದಕ್ಕೆ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ, ಮೇಲೆ ಹತ್ತೇ ಇರಲಿಲ್ಲ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಲೇಟಾಗಿ ತಿಂಡಿ ತಿಂದಿದ್ದಕ್ಕೂ ಅಷ್ಟು ಇದ್ದು ತಿಂಡಿ ತಿಂದಿದ್ದಕ್ಕೂ ಹತ್ತಕ್ಕೆ ಆಯ್ತಿರ್ಲಿಲ್ಲ, ಅಷ್ಟು ಸುಸ್ತು ಅನ್ನಿಸ್ತಿತ್ತು. ಬಂದು ನಿಂತ್ಕೊಂಡು ನೋಡೋಕೆ ಒಂಥರ ಚೆನ್ನಾಗಿತ್ತು. ಇನ್ನು ದೇವಸ್ಥಾನನ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿಂದ ಮೇಲಿಂದ. ಅದನ್ನು ತೋರಿಸ್ತೀನಿ, ಒಂದು ಗ್ಲಿಮ್ಸ್ ನೋಡಿರಂತೆ. ಪ್ರಸಾದ ಎಲ್ಲ ಕೊಡ್ತಾಯಿದ್ರಲ್ವ, ಅದು ಕಾಣಿಸ್ತಾ ಇತ್ತು. ಸುಮಾರು ಜನ ಪ್ರಸಾದ ಇಸ್ಕೊಂಡ್ರು. ಈ ಸಲ ಅಂತೂ 2 ಪಾತ್ರೆಯಲ್ಲಿ ಮಾಡಿದರು. ತುಂಬ ಜನ ಇಸ್ಕೊಂಡ್ರು ಪ್ರಸಾದನ. ಒಂಥರ ಖುಷಿ ಇರುತ್ತೆ ಈ ಥರ ಹಸ್ಕೊಂಡಿದ್ದು, ದೇವ್ರ ಪೂಜೆ ಮಾಡಿ ಆಮೇಲೆ ಪ್ರಸಾದ ಇಸ್ಕೊಂಡು ತಿನ್ನೋದು, ಇದೆಲ್ಲ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಅವತ್ತು, ಗೊತ್ತಾ? ನಿಮಗೂ ಆ ಥರ ಫೀಲ್ ಆಗುತ್ತಾ? ಕಮೆಂಟ್ ಮಾಡಿ. ಆ್ಯಂಡ್ ಈ ಥರ ಪ್ರಸಾದ ಎಲ್ಲ ಕೊಡ್ತಿರಲ್ಲ, ಅದು ನನಗೆ ಒಂದು ಗ್ಲಿಮ್ಸ್ ತಗೊಂಡೆ. ಮೇಲಿಂದ ವ್ಯೂ ಈ ಥರ ಇರುತ್ತೆ. ದೇವರನ್ನು ಇಲ್ಲಿಂದನೂ ನೋಡ್ಬೋದು. ಅಂದರೆ ದೇವ್ರದ್ದು ಏನು ಗೋಪುರ ಇರ್ತದಲ್ಲ ಅದೆಲ್ಲ ಕಾಣಿಸುತ್ತೆ. ನನ್ನ ಮಗಳು ಬಂದಿದ್ಲು ಮೇಲ್ಗಡೆ, ಅವಳು ನಾನು ಒಂದಿಷ್ಟು ಅಲ್ಲೆಲ್ಲ ಓಡಾಡಿಕೊಂಡು 1-2 ಫೋಟೋ ತೊಗೊಂಡು ಆಮೇಲೆ ಕೆಳಗಡೆ ಅಂದ್ಕೊಂಡು ಬಂದ್ವಿ. ಒಂಥರ ಖುಷಿ. ಮನೆ ಇಲ್ಲಿವರೆಗೆ ಬಂತಲ್ಲ, ತಾಯಿಗೂ ಒಂದು ಧನ್ಯವಾದಗಳನ್ನ ಅರ್ಪಿಸ್ಬೇಕು ಅಂತ ಅನಿಸುತ್ತೆ. ದೇವರು ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಇಲ್ಲಿಂದ, ರೇಣುಕಾ ಯಲ್ಲಮ್ಮ ದೇವಿ. ಇನ್ನು ಬನ್ನಿ ಒಳಗಡೆ ಹೋಗಿ ಮತ್ತೊಮ್ಮೆ. ಇವಾಗ ಜನ ಎಲ್ಲ ಖಾಲಿಯಾಗಿದ್ದರು. ದೇವಿನ ನಿಮಗೆ ಸಂಪೂರ್ಣವಾಗಿ ತೋರಿಸುವ ಅಂತ ಬಂದೆ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಅಲಂಕಾರ ನೋಡಿ ಸಿಕ್ಕಾಬಿಟ್ಟೆ ಖುಷಿ ಅನ್ನಿಸ್ತು ನನಗಂತೂ. ನೀವು ನೋಡಿ ದೇವರಿಗೆ ನಮಸ್ಕರಿಸಿ ಎಳೆಯುತ್ತೀರ ಅಲ್ಲಿಂದನೇ. ಆ ದೇವಿ ನಿಮಗೂ ಕೂಡ ಒಳ್ಳೆಯ ಇದನ್ನು ಮಾಡಲಿ. ಯಲ್ಲಮ್ಮ ದೇವಿ ಅಂದರೆ ಆ್ಯಸ್ ಯೂಶ್ವಲ್ ತುಂಬ ಶಕ್ತಿ ದೇವತೆ ಅಂತ ಹೇಳ್ತಾರೆ. ದೇವಿ ನಿಮ್ಗೆ ಒಳ್ಳೇದು ಮಾಡಲಿ, ಸಕಲರಿಗೂ ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊತೀನಿ. ಹಾಗೆಯೇ ಇಲ್ಲಿ ಅರ್ಚಕರು ಸ್ವಲ್ಪ ಮಾತಾಡ್ತೀನಿ ಅಂದರು. ಈ ದೇವಸ್ಥಾನದ ಬಗ್ಗೆ ಮಾತಾಡಿದರೆ, ಕೇಳುವ ಬನ್ನಿ. ನಾನು ಅರುಣ್ ಕುಮಾರ್ ಅಂತ, ಈ ದೇವಸ್ಥಾನದ ಅರ್ಚಕರು. ಈ ದೇವಸ್ಥಾನ ಅಧ್ಯಕ್ಷರು ನಮ್ಮ ಮಹಾದೇವ್ ಅಂತ, ಪ್ರಧಾನಿಗಳು ಮತ್ತು ಸೆಕ್ರೆಟರಿಗಳು ಮತ್ತು ಡೈರೆಕ್ಟರ್ಗಳು ಎಲ್ಲ ಇಲ್ಲೇ ಇದ್ದಾರೆ. ಆಷಾಢ ಮಾಸದ ಶುಕ್ರವಾರದ ಅಂಗವಾಗಿ, ಅದರಲ್ಲೂ ಇವತ್ತು 4ನೇ ಶುಕ್ರವಾರ, ಕಡೆ ಶುಕ್ರವಾರದ ಅಂಗವಾಗಿ ಇವತ್ತು ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರಾದಿಗಳನ್ನೆಲ್ಲ ಹಮ್ಮಿಕೊಂಡಿದ್ವಿ. ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಎಲ್ಲ ಸಹ ಆಗಿದೆ. ತುಂಬ ಭಕ್ತಾದಿಗಳು ಬಂದು ಪ್ರಸಾದವನ್ನೆಲ್ಲ ಸ್ವೀಕರಿಸಿದ್ದಾರೆ. ಈ ದೇವಸ್ಥಾನ ಉದ್ಘಾಟನೆ ಆಗಿದ್ದು 1990ನೇ ಇಸ್ವಿನಲ್ಲಿ. 1990ನೇ ಇಸ್ವಿನಲ್ಲಿ ಒಂದು ಗರ್ಭಗುಡಿ ಮತ್ತು ಇದೊಂದು ಪ್ರಾಂಗಣ, ಇದಿಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ ಇಲ್ಲಿ. ಆನಂತರ ಈ ದೇವಸ್ಥಾನ ಎಲ್ಲರ ಸಹಕಾರದಿಂದ, ಮಚ್ಚಿಗ ಜನಾಂಗದವರ ಸಹಕಾರದಿಂದಲೂ ಸಹ ಈ ದೇವಸ್ಥಾನ ಇಂಪ್ರೂವ್ ಆಗ್ತಾ ಬಂದಿದೆ. ಇವತ್ತು ಇಂಥ ಒಂದು ವೈಭವದಿಂದ ಈ ದೇವಸ್ಥಾನ ಅದ್ಧೂರಿಯಾಗಿ ನಡೀತಾ ಇದೆ. ಇಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಸಮಸ್ತ ಭಕ್ತರಿಗೂ ಸಹ ಯಲ್ಲಮ್ಮ ತಾಯಿ ದೂರದವರಿಗೆ ಸಹ ಬಹಳ ಬೇಗ ಒಲಿತಾಳೆ ಅಂತ ಪ್ರತೀತಿ ಇದೆ. ಆ ಯಲ್ಲಮ್ಮ ತಾಯಿ ಬಂದಂಥ ಸಮಸ್ತ ಭಕ್ತರ ಕಷ್ಟಗಳನ್ನೆಲ್ಲ ಕಳೆದು ಎಲ್ಲರನ್ನೂ ಸುಖವಾಗಿ ಸಲುತ್ತಾ ಇದ್ದಾಳೆ. ಅದರಲ್ಲೂ ವಿಶೇಷವಾಗಿ ಮದುವೆ ಆಗ್ತಾ ಇರತಕ್ಕಂಥ ಹೆಣ್ಣುಮಕ್ಕಳಿಗೆ ಬಹಳ ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ ಮದುವೆ ಆಗುವಂಥ ಎಲ್ಲ ಅನುಕೂಲಗಳನ್ನು ತಾಯಿನೇ ಮಾಡಿಕೊಡ್ತಾ ಇದ್ದಾಳೆ. ತುಂಬ ಜನಕ್ಕೆ ಇಲ್ಲಿ ನಂಬಿ ಬಂದವರಿಗೆ ಮದುವೆನೂ ಸಹ ಆಗಿದ್ದಾರೆ. ಹೀಗೆ ಇನ್ನೂ ಈ ದೇವಸ್ಥಾನ ಚೆನ್ನಾಗಿ ನಡೀತಾ ಹೋಗಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಬಂದು ಇನ್ನೂ ಉತ್ತಮ ರೀತಿಯಲ್ಲಿ ದೇವಸ್ಥಾನ ನಡೀಲಿ ಅಂತೇಳಿ ನಾನು ಸಮಾಜದ ಪರವಾಗಿ, ಕುಲಬಾಂಧವರ ಪರವಾಗಿ, 10 ಜನರ ಪರವಾಗಿ ಒಬ್ಬ ಅರ್ಚಕನಾಗಿ ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ವಿಶೇಷ ಪೂಜೆ ಯಾವಾಗಿರುತ್ತೆ ಅಂತ ಹೇಳಿ? ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ ಪೂಜೆಗಳು ನಡೆಯುತ್ತೆ. ಆಷಾಢ ಮಾಸದಲ್ಲಿ 4 ಮಂಗಳವಾರ, 4 ಶುಕ್ರವಾರ ನಡೆಯುತ್ತೆ. ಹಾಗೆ ಯುಗಾದಿ ಹಬ್ಬದಲ್ಲಿ ವನಭೋಜನ ಅಂತ ಹೇಳಿ ಮಾಡ್ತಾರೆ. ವನಭೋಜನ ಕಮಿಟಿ ಇದೆ. ಆವಾಗೊಂದು 4 ವಾರ ಪೂಜೆ ಮಾಡಿ 5ನೇ ವಾರ ತೋಪಮ್ಮನ ದೇವಸ್ಥಾನಕ್ಕೆ ಅಮ್ಮನವ್ರನ್ನ ತಗೊಂಡೋಗಿ ಅಲ್ಲಿ ದೇವರು ಬಿಟ್ಟು ಪೂಜೆ ಮಾಡಿ ಅಲ್ಲಿ ವನಭೋಜನ ಅಂತ ಹೇಳಿ ಅವತ್ತೊಂದು ದಿವಸ ಮಾತ್ರ ಅವರು ಅಲ್ಲಿ ಖಾರ ಅಡುಗೆ ಮಾಡುವಂಥ ಒಂದು ಪದ್ಧತಿ ಆ ಕಾಲದಿಂದಲೂ ನಡ್ಕೊಂಡು ಬಂದಿದೆ. ಒಂದು 50 ವರ್ಷದಿಂದನೇ. ಇಲ್ಲಂತೂ ಯಾವ
ಐಟಮ್ಸು, ಖಾರ ಏನೂ ಇಲ್ಲ, ಬರೀ ಸೀಸಪ್ಪೆ ಮಾತ್ರ ನಮ್ಮ ದೇವಸ್ಥಾನದಲ್ಲಿ. ಒಂದು ಬೇರೆ ಯಾವುದೇ ವಿಧವಾದಂಥ ಇಲ್ಲಿ ಇದನ್ನು ಪ್ರಸಾದ ಸೇವೆಗಳನ್ನು ಸಹ ಮಾಡಲ್ಲ. ಹಾಗೆ ಹುಣ್ಣಿಮೆ ಪ್ರತಿ ಹುಣ್ಣಿಮೆನಲ್ಲೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಹುಣ್ಣಿಮೆನಲ್ಲೂ ಪೂಜೆಗಳು ನಡೆಯುತ್ತೆ. ಯಾರಾದರೂ ವಿಶೇಷವಾಗಿ ಪೂಜೆ ಮಾಡಿಸ್ಬೇಕು? ವಿಶೇಷ ಪೂಜೆ ಬಂದು ನಿಮಗೆ 4 ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ವಿಶೇಷ ಪೂಜೆ. ಈಗ ಬೇರೆಯವರು ಅಲಂಕಾರ ಮಾಡಿಸಿಲ್ಲ, ಬೇರೆಯವರು ಅಲಂಕಾರ ಮಾಡಿಸೋದು ಸಹ ನಡೆದಿದೆ. ಬೆಣ್ಣೆ ಅಲಂಕಾರ ನಡೆದಿದೆ, ಪುಷ್ಪಾಲಂಕಾರ ನಡೆದಿದೆ, ಮತ್ತೆ ಅರ್ಶಿನ ಕುಂಕುಮದ ಅಲಂಕಾರನೂ ಸಹ ನಡೆದಿದೆ. ಆಮೇಲೆ ಮುತ್ತಿನ ಅಲಂಕಾರ ನಡೆದಿದೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಹುಣ್ಣಿಮೆಯಲ್ಲಿ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಪ್ರತಿ ವರ್ಷ ಕಾರ್ತಿಕ ಮಾಸ ಹುಣ್ಣಿಮೆಯಲ್ಲಿ ಅಮ್ಮನವ್ರ ಜಾತ್ರೆ ನಡೀತದೆ ಪ್ರತಿ ವರ್ಷ. ಅದಕ್ಕೆ ಹಿಂದಕ್ಕೆ 4 ದಿವಸದಿಂದ ಪೂಜೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಮೊದಲನೇ ದಿವಸ ಕುಂಭಾಭಿಷೇಕ. ಅವತ್ತು ಬಹಳ ವಿಶೇಷ. ಎಲ್ಲ ಹೆಣ್ಮಕ್ಳುಗಳು, ಮದುವೆ ಆಗಿರ್ತಕ್ಕಂಥವ್ರು, ಮದುವೆ ಆಗದೆ ಇರೋರು, ಅನ್ಮೆಚೂರ್ಡ್ಗಳು, ಎಲ್ಲ ಹೆಣ್ಮಕ್ಳುಗಳು ಪೂರ್ಣ ಕುಂಭ ತಗೊಂಡೋಗಿ ಹೊಳೆಗೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಮೆರವಣಿಗೆ ಸಮೇತ ಇಲ್ಲಿಗೆ ತಗೊಂಡು ಬಂದು ಒಳಕ್ಕೆ ಬಿಡ್ತೀವಿ. ಅವತ್ತು 1 ದಿವಸ ಮಾತ್ರ, ಪ್ರತಿ ವರ್ಷದಲ್ಲೂ 1 ದಿವಸ ಮಾತ್ರ ಗರ್ಭಗುಡಿ ಒಳಕ್ಕೆ ಎಲ್ಲ ಯಾರ್ಯಾರು ಕುಂಭ ತಂದಿದ್ದಾರೋ ಅವ್ರನ್ನೆಲ್ಲ ಒಳಕ್ಕೆ ಬಿಟ್ಟು ಅಮ್ಮನವ್ರಿಗೆ ಅಭಿಷೇಕ ಮಾಡಿಸ್ತೀವಿ. ಯಾರ್ಯಾರು ಕುಂಭಾಭಿಷೇಕ ಮಾಡ್ತಾರೋ ಅವ್ರ ಕೆಲಸ ಯಾವ ಉದ್ದೇಶದಿಂದ ಅವ್ರ ಕಾಮನೆಗಳನ್ನು ಬಯಸ್ಕೊಂಡು ಬಂದಿರ್ತಾರೋ ಆ ಉದ್ದೇಶ ಖಂಡಿತ ಫಲಗೂಡಿರುತ್ತೆ. ಮುಂದಿನ ವರ್ಷ ಅವರೇ ಸೇವಾರ್ಥಗಳನ್ನು ಅದನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಜನ ಕುಂಭಾಭಿಷೇಕ ಮಾಡೋರು ತುಂಬ ಜನ ಬರ್ತಾರೆ. ಮೊದಲನೇ ದಿವಸದ ಕಾರ್ಯಕ್ರಮ ಕುಂಭಾಭಿಷೇಕ ಆದಮೇಲೆ ನಾವು ಮತ್ತೆ ಪುಣ್ಯ ಮಾಡ್ಕೊಳ್ತೀವಿ. ಪಂಚಗವ್ಯ ಹೋಮ ಎಲ್ಲ ಮಾಡಿಕೊಂಡು ಪುಣ್ಯ ಮಾಡಿಕೊಂಡು ಮತ್ತೆ ನಾವು ಅಲಂಕಾರ ಮಾಡಿಕೊಂಡು ಅವತ್ತು ಪ್ರಸಾದ ವಿನಿಯೋಗ ಮಾಡ್ಕೊಳ್ತೀವಿ. 2ನೇ ದಿವಸ ಕಾರ್ಯಕ್ರಮ ಚಂಡಿಕಾ ಹೋಮ ಪ್ರತಿ ವರ್ಷ ನಡೀತಾ ಬರ್ತಾ ಇದೆ. ಗಣಪತಿ, ಸುಬ್ರಹ್ಮಣ್ಯ, ಆಂಜನೇಯ, ನವಗ್ರಹ ಮತ್ತು ದುರ್ಗಾದೇವಿ, ಲಲಿತಾ ಹೋಮ, ಇಷ್ಟೆಲ್ಲ ಹೋಮಗಳು ಸಹ ಈ ದೇವಸ್ಥಾನದ ಸನ್ನಿಧಿಯಲ್ಲಿ ದೊಡ್ಡ ಹೋಮಕುಂಡ ಹಾಕಿ ಹೋಮ ಎಲ್ಲ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ನಡೆಯುತ್ತೆ. ಹೋಮನೂ ಸಹ ಹೋಮಕ್ಕೆ ಪೂರ್ಣ ಫಲಕ್ಕೆ ಅಂತ ತೆಂಗಿನಕಾಯಿಗಳೇ ಹೆಚ್ಚು ಕಮ್ಮಿ 1000-1200 ಕಾಯಿ ಬಂದು ಬೀಳುತ್ತೆ. ತುಂಬಾ ಚೆನ್ನಾಗಿ ನಡೆಯುತ್ತೆ. ರೋಕೆ ಬೆಟ್ಟನೂ ಹಾಗೆ ಬರುತ್ತೆ. ಆಮೇಲೆ ಅವತ್ತೇನೆ ಅಮ್ಮನವ್ರ ಮಡಿ ಹುಟ್ಟಂತ ಸೀರೆಗಳನ್ನು ಹರಾಜು ಸಹ ಹಾಕ್ತೀವಿ. ತುಂಬಾ ಜನ 150-200 ಬೀಟ್ನಲ್ಲಿ ಕೂಗಿ 500-1000 ಈ ಥರ ಎಲ್ಲ ಕೂಗಿ ತಗೊಂಡೋಗ್ತಕ್ಕಂಥದ್ದು ವಾಡಿಕೆ ಆ ಕಾಲದಿಂದನೂ ಬಂದಿದೆ. 2ನೇ ದಿವಸದ ಕಾರ್ಯಕ್ರಮ. ಅವತ್ತು 2ನೇ ದಿವಸದ ವಿಶೇಷ ಏನಪ್ಪಾ ಅಂತಂದ್ರೆ ಅಮ್ಮನವ್ರಿಗೆ ತರಕಾರಿ ಅಲಂಕಾರ, ಶಾಕಂಬರಿ ಅಲಂಕಾರ ನಡೆಯುತ್ತೆ ಪ್ರತಿ ವರ್ಷ. ಅದೇ ತರಕಾರಿನ ತೆಗೆದು ಮಾರನೇ ದಿವಸ ಅನ್ನ ಸಂತರ್ಪಣೆಗೆ ಉಪಯೋಗಿಸ್ತೀವಿ. ಅದಷ್ಟೇ ಸಾಲಲ್ಲ, ಅದ್ರ ಜೊತೆ ಇನ್ನಷ್ಟು ತರಕಾರಿ ತಗೊಂಡು ಬಂದು ಅದನ್ನ ಅನ್ನ ಸಂತರ್ಪಣೆಗೆ ಉಪಯೋಗಿಸ್ಕೊಳ್ತೀವಿ. ಯಾವತ್ತು ಮಾರನೇ ದಿವಸ ಅಂದ್ರೆ ಹುಣ್ಣಿಮೆ ದಿವಸ. ಅವತ್ತು ಜಾತ್ರಾ ಮಹೋತ್ಸವ ಇರುತ್ತೆ. ಅವತ್ತು ಕಮ್ಮಿ ಅಂದ್ರೂ 4-5 ಸಾವಿರ ಜನ ಊಟ ಮಾಡ್ತಾರೆ. ಪ್ರಸಾದ ಮತ್ತೆ ಇದು ಪುಷ್ಪಾಲಂಕಾರನ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ. ಬೆಂಗಳೂರಿಂದನೆಲ್ಲ ಹೂ ದಿಂಡೆಲ್ಲ ತಂದು ಪುಷ್ಪಾಲಂಕಾರ ಮಾಡಿಸಿ ಸೇವಾರ್ಥಿಗಳು ಅದಕ್ಕೆ ಅಂತಾನೆ ಇದ್ದಾರೆ. ಅದು ಅವತ್ತು ಅನ್ನ ಸಂತರ್ಪಣೆ ಇರುತ್ತೆ. ಅನ್ನ ಸಂತರ್ಪಣೆ ಆದ ನಂತರ ಅಮ್ಮನವ್ರನ್ನ ಅಡ್ಡಪಲ್ಲಕ್ಕಿನಲ್ಲಿ, ಮುತ್ತಿನ ಅಡ್ಡಪಲ್ಲಕ್ಕಿ ಇರಿಸ್ಬಿಟ್ಟು ನಮ್ಮ ಕೃಷ್ಣರಾಜ ನಗರದ ಮುಖ್ಯ ಬೀದಿಗಳೆಲ್ಲ ಮೆರವಣಿಗೆ ತಗೊಂಡೋಗಿ ರಾತ್ರಿ 11:30-12 ಗಂಟೆಗೆ ಮತ್ತೆ ಬಂದು ಉಯ್ಯಾಲೆಯಲ್ಲಿ ಕೂರಿಸ್ತೀವಿ. ಇದಿಷ್ಟು ಕಾರ್ಯಕ್ರಮ. ಅದರ ಮಾರನೇ ದಿವಸ, ಹುಣ್ಣಿಮೆ ಆದ ಮಾರನೇ ದಿವಸ ಸತ್ಯನಾರಾಯಣ ಪೂಜೆ ಇರ್ತದೆ. ಸತ್ಯನಾರಾಯಣ ಪೂಜೆ ಆದ ನಂತರ ಸಾಯಂಕಾಲ ಉಯ್ಯಾಲೋತ್ಸವ, ಅಮ್ಮನವ್ರನ್ನ ಒಳಗಿಡುವಂಥ ಕಾರ್ಯಕ್ರಮ. ಇಷ್ಟೆಲ್ಲ ಕಾರ್ಯಕ್ರಮ ಪ್ರತಿ ವರ್ಷವೂ ಸಹ ನಡ್ಕೊಂಡು ಬರ್ತಾ ಇದೆ. ಹೀಗೆ ಇನ್ನೂ ಹೆಚ್ಚಾಗಿ ಈ ದೇವಸ್ಥಾನ ಮುಂದುವರಿಲಿ. ನನ್ನ ತಲೆ ಇರೋವರೆಗೂ ಈ ದೇವಸ್ಥಾನದಲ್ಲಿ ನಾನು ಇರ್ತೀನಿ ಅಂತ ಅಷ್ಟು ಮಾತ್ರ ಹೇಳ್ತೀರಪ್ಪ. ಒಳ್ಳೆಯದಾಗಲಿ. ಆಯಿತು, ನಿಮಗೂ ಒಳ್ಳೇದಾಗಲಿ. ದೇವಿನ ಇಷ್ಟು ಚೆನ್ನಾಗಿ ಪೂಜಿಸ್ತಿದ್ರಲ್ಲ, ನಿಮಗೂ ಒಳ್ಳೇದಾಗಲಿ. ಕೇಳಿದ್ರೆ ಅಲ್ವಾ, ನಮ್ಮ ಅರ್ಚಕರು ಹೇಳಿದ್ದು ಸಾಕಷ್ಟು ಮಾಹಿತಿನ ಈ ದೇವಸ್ಥಾನದ ಬಗ್ಗೆ ತಿಳಿಸಿದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಈ ದೇವಸ್ಥಾನದ ವಿಡಿಯೋ ಹಾಕಿದಾಗ ತುಂಬ ಜನ ಲೊಕೇಶನ್ ಕೇಳಿದರು. BO ಆಫೀಸ್ ಹತ್ರನೇ ಬರುತ್ತೆ ಈ ದೇವಸ್ಥಾನ. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ಲಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಅವ್ರು ಹೇಳಿದ್ದಾರೆ ಈಗ ಆಲ್ರೆಡಿ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆ ಇರುತ್ತೆ ಅಂತ. ಖಂಡಿತವಾಗಿಯೂ ನೀವು ಪೂಜೆ ಮಾಡಿಸ್ಬೇಕು ಅಂದರೆ ಈ ದೇವಸ್ಥಾನನ ವಿಸಿಟ್ ಮಾಡ್ಬೋದು. ಇನ್ನು ನಮಗೆ ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ತುಂಬಾ ಖುಷಿಯಾಯಿತು ದೇವಸ್ಥಾನದಲ್ಲಿ ಹೋಗಿ. ಅರಿಶಿನ ಕುಂಕುಮ ಮಡ್ಲಕ್ಕಿ ಎಲ್ಲ ಇಸ್ಕೊಳ್ಳೋಕ್ಕೆ ಒಂದು ರೀತಿ ಸೌಭಾಗ್ಯ ಅಂತಲೇ ಹೇಳ್ಬೋದು. ಆ ಭಾಗ್ಯ ಇವತ್ತು ನಂದಾಯಿತು ಅಂತಲೇ ಹೇಳ್ಬೋದು. ಖುಷಿ ಆಯಿತು. ಇನ್ನು ಸಂಜೆ ಸಹಸ್ರನಾಮ ಪಾರಾಯಣ ಇರುತ್ತೆ, ಬನ್ನಿ ಅಂತ ಹೇಳಿದರು. ಆ್ಯಕ್ಚುಲಿ ಹೋಗಬೇಕಾಗಿತ್ತು, ನಾನು ಹೇಳಿದ್ದೆ ನಾನು ಅದ್ರಲ್ಲಿ ಭಾಗವಹಿಸಬೇಕು ಅಂತ. ಕೆಲವೊಂದು ಕಾರಣದಿಂದ ಹೋಗೋಕ್ಕಾಗಲಿಲ್ಲ. ಬಟ್ ಪ್ರತಿ ಶುಕ್ರವಾರ ಸಹಸ್ರನಾಮ ಪಾರಾಯಣ ಇರುತ್ತಂತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಖಂಡಿತವಾಗಿಯೂ ಹೋಗಿ ಪಾರಾಯಣ ಮಾಡಿ ಅಂತಲೇ ಹೇಳ್ತೀನಿ. ಇನ್ನು ರಾತ್ರಿ ಪೂಜೆ ನಮ್ಮನೇದು ನೈವೇದ್ಯಕ್ಕೆ ಇಟ್ಟಿದ್ದನ್ನ ತೆಗೆದುಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ದೀನಿ. ಪೂಜೆ ಮುಗಿಸಿ ಮತ್ತೊಮ್ಮೆ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ನನಗೆ ಮಧ್ಯಾಹ್ನ ತೋಪಮ್ಮ ದೇವಿನ ನೋಡ್ದಂಗೆ ಅನ್ನಿಸ್ಲೇ ಇಲ್ಲ. ಮತ್ತೊಮ್ಮೆ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಮನೆ ಹತ್ರದಲ್ಲೇ ವಾಕಬಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಇನ್ನೊಂದು ಸಲ ಹೋಗೋಣ ಅಂತ ಈ ರೀತಿ ತುಳಸಿ ಕಟ್ಟೆಗೆಲ್ಲ ಪೂಜೆ ಎಲ್ಲ ಮುಗಿಸಿ ಬಂದ್ವಿ. ನಾನು ಮತ್ತು ನನ್ನ ಮಗಳು ಒಂದು ವಾಕ ಆದಂಗೆ ಆಗುತ್ತೆ, ಮತ್ತೆ ದೇವಸ್ಥಾನ ನೋಡ್ದಂಗೆ ಆಗುತ್ತೆ ಅಂದ್ಕೊಂಡು ಬಂದ್ವಿ. ಅಲ್ಲಿ ನಮ್ಮ ಸಾರಾ ಮಹೇಶ್ ಸರ್ ಅವ್ರದ್ದು ಅಂದರೆ ನಮ್ಮ ಮಾಜಿ ಶಾಸಕರದ್ದು ಫ್ಲೆಕ್ಸ್ ಎಲ್ಲ ತುಂಬ ಹಾಕಿದರು. ಇವತ್ತು ಸೋಮವಾರ ಅವ್ರದ್ದು ಹುಟ್ಟಿದ ಹಬ್ಬ. ಅವರಿಗೂ ನಮ್ಮ ತಾಯಿ ತೋಪಮ್ಮ ದೇವಿ ಒಳ್ಳೇದು ಮಾಡಲಿ, ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ. ಮತ್ತೊಮ್ಮೆ ಅಲಂಕಾರ ಎಲ್ಲ ತೋರಿಸ್ತಾ ಇದ್ದೀನಿ. ಇವಾಗಲೂ ಅಷ್ಟೇ ಸಿಕ್ಕಾಬಿಟ್ಟೆ ರಶ್ ಇತ್ತು. ಇವಾಗಲೂ ನಂಗೆ ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಅದೊಂದು ಬೇಜಾರಾಯಿತು. ಬಟ್
ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋ ಮಾಡಿ ಆ ಗ್ಲಿಮ್ಸ್ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೋಗಿ ಬರಲ್ಲ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.